ಹಾಯ್ ಎಲ್ರಿಗೂ. ಇವತ್ತು ನಾನು ಒಂದು ಹೆಲ್ದಿಯಾಗಿರೋ ಕಷಾಯನ ಮಾಡೋದು ತೋರಿಸ್ತೀನಿ. ಬನ್ನಿ ಅದಕ್ಕೇನೇನು ಬೇಕು ಅಂತ ಹೇಳ್ತೀನಿ. ಫಸ್ಟು 2 ಲವಂಗ, 1 ಏಲಕ್ಕಿ, 1-2 ಚಿಟಿಕೆ ಜೀರಿಗೆ ಮತ್ತು ಒಂದು 4 ಕಾಳು ಮೆಂತೆ, ಆಮೇಲೆ ಸ್ವಲ್ಪ ಒಣಶುಂಠಿ, ಆಮೇಲೆ 2 ಕಡ್ಡಿ ಜ್ಯೇಷ್ಠಮಧು, 4 ಮೆಣಸಿನಕಾಳು ಮತ್ತು ಸ್ವಲ್ಪ ಕೊತ್ತಂಬರಿ ಕಾಳು, ಆಮೇಲೆ ಸ್ವಲ್ಪ ಅಶ್ವಗಂಧದ ಪುಡಿನ ಮಾಡಿಟ್ಕೊಂಡಿದ್ದೀನಿ, ಒಂದು 3 ಚಿಟಿಕೆ. ನೋಡಿ, ಇದನ್ನೆಲ್ಲ ಪುಡಿ ಮಾಡ್ಕೊಂಡ್ಮೇಲೆ ಪುಡಿ ಜಾರಲ್ಲಿ ಇದನ್ನು ಪುಡಿ ಮಾಡ್ಕೋಬೇಕು. ಮಾಡ್ಕೊಂಡ್ಮೇಲೆ ಈ ರೀತಿ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಪೌಡರ್ ರೆಡಿ ಆಗುತ್ತೆ. ಆಮೇಲೆ 2 ಕಪ್ ನೀರಿಗೆ ಕುದಿಯುವಾಗ ಈ ಪುಡಿನ ಅದು ಸ್ವಲ್ಪ ಗುಳ್ಳೆ ಬಂದಾಗ ಇದನ್ನು ಹಾಕ್ಬಿಟ್ಟು ಕುದಿಸ್ಬೇಕು. ಈ ರೀತಿ ನೋಡಿ, ಈ ರೀತಿ ಕುದ್ಬಿಟ್ಟು ಅದರಲ್ಲಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಸ್ವಲ್ಪ ದಪ್ಪ ಆಗಬೇಕು. ಆವಾಗ ಅದರಲ್ಲಿರೋ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ ನೀರಲ್ಲಿ. ನೋಡಿ, ಈ ಥರ ಕಲರ್ ಚೇಂಜ್ ಆಗಿದೆ. ಮತ್ತು ಇದಕ್ಕೆ ನಾನು ಒಂದು ಸಣ್ಣ ನಿಂಬೆಹಣ್ಣು ಗಾತ್ರದ್ದು ಬೆಲ್ಲನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಇನ್ನು ಸ್ವಲ್ಪ ಸಿಹಿ ಜಾಸ್ತಿ ಬೇಕಂದರೆ ನೀವು ಸ್ವಲ್ಪ ಜಾಸ್ತಿನೂ ಹಾಕ್ಕೋಬೋದು. ಇದು ನೋಡಿ, ಚೆನ್ನಾಗಿ ಕುದ್ಬಿಟ್ಟು ಲೈನಲ್ಲೇ ಗೊತ್ತಾಗ್ತಿದೆ ನಮಗೆ ಸ್ವಲ್ಪ ಬತ್ತಿದೆ ಅದು ಅಂತ. ಫೈನಲಾಗಿ ನಾವು ಇದಕ್ಕೆ ಹಾಲು ಹಾಕ್ಬಿಟ್ಟು ಸ್ಟವ್ನ ಆಫ್ ಮಾಡ್ತಾಯಿದ್ದೀನಿ. 3 ಕಪ್ ನೀರಿನ ಕಷಾಯ 1 ಕಪ್ಪಿಗೆ ಬರೋವರೆಗೂ ಇದು ಕುದಿಬೇಕು. ಫೈನಲಾಗಿ ಒಂದು ಸ್ವಲ್ಪ 2 ಚಿಟಿಕೆ ಅರಿಶಿನ ಪೌಡರ್ ಹಾಕ್ಬಿಟ್ಟು ಇದನ್ನು ಈ ರೀತಿ ಸೋಸ್ತಾ ಇದ್ದೀನಿ. ಇದೆಲ್ಲ ನಾನು ಎಷ್ಟು ಪ್ರಮಾಣದಲ್ಲಿ ಹೇಳಿದ್ದೀನೋ ಅಷ್ಟೇ ಪ್ರಮಾಣದಲ್ಲಿ ನೀವು ಹಾಕಿದ್ರೆ ಅದು ಒಂದು ಟೇಸ್ಟಿಯಾಗಿರುವಂಥ ಡ್ರಿಂಕ್ ರೆಡಿ ಆಗುತ್ತೆ. ಸ್ವಲ್ಪ ಜಾಸ್ತಿ ಆದರೆ ಚೂರು ಹೀಟ್ ಇಂಬ್ಯಾಲೆನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನಾನು ಹೇಳಿರೋ ಅಷ್ಟು ಪ್ರಮಾಣದಲ್ಲಿ ನೀವು ಹಾಕಿದ್ರೆ ಒಳ್ಳೆಯದು. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಸಿಂಪಲ್ಲಾಗಿ ಒಂದು ಕಷಾಯನ ಮಾಡೋದು ತೋರಿಸ್ದೆ ಅಂತ. ಸೊ ನಿಮಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋಗೊಂದು ಲೈಕ್ ಮಾಡಿ. ಥ್ಯಾಂಕ್ ಯು.